ಹಾಯ್ ಫ್ರೆಂಡ್ಸ್, ನೋಡಿ ಬೆಳಗ್ಗೆನೇ ಹಾಲೆಲ್ಲ ಕರಿತಾ ಇದ್ದಾರೆ. ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ಪೂಜೆಗಳೆಲ್ಲ ಹೇಗಾಯಿತು, ಮತ್ತು ಹೋಮ ಹವನಗಳೆಲ್ಲ ಹೇಗಾಯಿತು, ಮತ್ತು ಗೃಹ ಪ್ರವೇಶದ ಸಿದ್ಧತೆಗಳು, ಅಡುಗೆ ಮನೆಯ ಅಲಂಕಾರ ಮತ್ತು ದೇವ್ರ ಮನೆಯ ಅಲಂಕಾರ ಎಲ್ಲ ನೀವು ನೋಡಿರ್ತೀರ. ಸೊ ಈಗ ಮುಖ್ಯವಾಗಿ ಗೃಹ ಪ್ರವೇಶದ ಮುಖ್ಯ ದಿನ ಆಗಿದ್ದರಿಂದ ಗೋಮಾತೆಯನ್ನು ಕರೆಸಿ ಗೋಮಾತೆಗೆ ಪೂಜೆ ಮಾಡಿದ್ವಿ. ಗೋಮಾತೆಯಲ್ಲಿ 33 ಕೋಟಿ ದೇವರುಗಳು ನೆಲೆಸಿರ್ತಾರೆ ಅಂತ ಹಿಂದೂ ಸಂಪ್ರದಾಯದಲ್ಲಿ. ಯಾವುದೇ ಗೃಹ ಪ್ರವೇಶ ಆಗಲಿ ಮನೆಗೆ ಗೋಮಾತೆಯನ್ನು ಕರೆಸಿ ಗೋಮಾತೆಗೆ ಪೂಜೆ ಮಾಡಿ ನೈವೇದ್ಯ ಇಡೋದು ಸಾಂಪ್ರದಾಯಿಕವಾಗಿ ಎಲ್ಲರೂ ನಡ್ಸ್ಕೊಂಡು ಬರ್ತಾ ಇರೋವಂಥ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ನಾವು ಗೋಮಾತೆಯ ಪೂಜೆ ಮಾಡಿ ಗೋಮಾತೆಗೆ ನೈವೇದ್ಯ ಕೊಟ್ಟು ನಂತರ ಹೊಸ್ತಿಲು ಪೂಜೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಮತ್ತು ಹೊಸ್ಲಿಗೆಲ್ಲ ನೀಟಾಗಿ ಎಲ್ಲ ಪೂಜೆಗಳೆಲ್ಲ ಮಾಡಿ ಶಾಸ್ತ್ರೋಕ್ತವಾಗಿ, ಮತ್ತು ದೇವರ ಮನೆಯ ಅಲಂಕಾರಗಳೆಲ್ಲ ಮತ್ತು ಲಕ್ಷ್ಮಿ ಮತ್ತು ಕಳಶವನ್ನು ಕೂರಿಸೋದಕ್ಕೆ ಸಿದ್ಧತೆಗಳೆಲ್ಲ ಮಾಡ್ಕೊಂಡ್ವಿ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ ನಂತರ ದೇವ್ರ ಮನೆಗೆ ಫೋಟೋ ಮತ್ತು ದೀಪಗಳ ಸಮೇತ ಶಾಸ್ತ್ರೋಕ್ತವಾಗಿ ಪುರೋಹಿತರು ಪೂಜೆಯನ್ನು ಮಾಡಿಸಿ ದೀಪ ಮತ್ತು ಫೋಟೋ ಸಮೇತ ಮನೆ ಒಳಗಡೆ ಬಂದ್ವಿ. ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ದೀಪ ಮತ್ತು ಫೋಟೋ ಸಮೇತ ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಕಳಶ ಮತ್ತು ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತವಾಗಿ ಎಲ್ಲರೂ ಪೂಜೆಗಳೆಲ್ಲ ಮಾಡ್ಕೊಂಡ್ವಿ. ದೇವರ ಮನೆಯ ಪೂಜೆಯ ನಂತರ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅಡುಗೆ ಮನೆಗೆ ಬಂದ್ವಿ. ಇದೆಲ್ಲ ನೆನ್ನೆನೇ ನೋಡಿರ್ತೀರಲ್ವ ನೀವು. ಅಡುಗೆ ಮನೆಯಲ್ಲಿ ಹಾಲು ಉಗ್ಸೋದಕ್ಕೆ ಮತ್ತು ಅಡುಗೆ ಮನೆಯಲ್ಲಿ ಫುಲ್ ಎಲ್ಲ ನೀಟಾಗಿ ಬೊಂಬೆಗಳ ಅಲಂಕಾರ ಎಲ್ಲ ಶಾಸ್ತ್ರೋಕ್ತವಾಗಿ ನಡೀತು. ಇಟ್ಟಿಗೆಗಳನ್ನು ಇಟ್ಟು ಒಲೆಯನ್ನು ಇಟ್ಟು ಶಾಸ್ತ್ರೋಕ್ತವಾಗಿ ಕಟ್ಟಿಗೆಗಳ ಮುಖಾಂತರ ಮತ್ತು ಹಿತ್ತಾಳೆ ಪಾತ್ರೆಯಲ್ಲೇ ಗೋಮಾತೆಯನ್ನು ಕರೆಸಿ ಹಾಲು ಕರೆಸಿದ್ವಲ್ಲ ಅದೇ ಹಾಲಿನಲ್ಲಿ ಕಾಯಿಸಿ ಒಂದು ಗೃಹ ಪ್ರವೇಶದ ಹಾಲುಕ್ಸೋ ಕಾರ್ಯಕ್ರಮನ ಮಾಡಿದ್ವಿ. ಹಾಲುಕ್ಸೋದ್ರಿಂದ ಮನೆಯಲ್ಲಿ ಧಾನ್ಯಗಳ ಕೊರತೆ ಮತ್ತು ಆಹಾರದ ಕೊರತೆ ಬರಬಾರ್ದು, ಸಿರಿ ಸಂಪತ್ತು, ಐಶ್ವರ್ಯ, ಆರೋಗ್ಯ, ಆಯುಸ್ಸು ವೃದ್ಧಿ ಆಗಲಿ, ಎಲ್ಲ ಐಶ್ವರ್ಯ ಉಕ್ಕಿ ಹರಿಲಿ ಅಂತ ಒಂದು ಹಾಲನ್ನು ಉಗ್ಸೋ ಕಾರ್ಯಕ್ರಮನ ಮಾಡ್ತಾರೆ. ಹಾಲುಕ್ಸೋದ್ರಿಂದ ತುಂಬ ಮನೆಗೆ ಶುಭವಾಗುತ್ತೆ ಹಾಲುಕ್ಕೋದ್ರಿಂದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗೃಹ ಪ್ರವೇಶದಲ್ಲಿ ಹಾಲುಕ್ಸೋದು ನಾವು ಧಾನ್ಯಗಳು ಸಿರಿ ಸಂಪತ್ತು ವೃದ್ಧಿಯಾಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಹಾಲುಕ್ಕೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಅದು ಕಟ್ಟಿಗೆಗಳಿಂದ ಉರಿತಾ ಇತ್ತಲ್ವ, ಸೊ ಹಾಗಾಗಿ ನಿಧಾನಕ್ಕೆ ಉರಿತಾ ಇತ್ತು. ಇಷ್ಟೇ ಫ್ರೆಂಡ್ಸ್, ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಮನೆಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ನೋಡಿ ಹಾಲುಕ್ತಾ ಇದೆ, ಹಾಲುಕ್ದಷ್ಟೇ ಎಲ್ಲರೂ ಸಂತೋಷವಾಗಿರಲಿ ಅಂತ ಎಲ್ಲರೂ ಹಾರೈಸೋಣ, ಸುಖ ಶಾಂತಿ ಬಯಸೋಣ ಫ್ರೆಂಡ್ಸ್. ನೋಡಿ ಕೊನೆಯದಾಗಿ ದೇವರ ಮನೆಗೆ ಅಲಂಕಾರದ ನಂತರ ಕಳಶ ಸ್ಥಾಪನೆಯ ನಂತರ ಮತ್ತು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಎಲ್ಲ ಹೀಗೆ ಕಾಣ್ತಾ ಇತ್ತು. ನಾನು ನಿಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯದು ಎಲ್ಲ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಎಲ್ಲ ಪೂಜೆಗಳನ್ನು ಸ್ಕಿಪ್ ಮಾಡಿ ಬರೀ ಹಾಲುಕ್ಸೋ ಕಾರ್ಯಕ್ರಮ, ಗೋಪೂಜೆಯ ಕಾರ್ಯಕ್ರಮ ಮತ್ತು ದೇವ್ರ ಮನೆ ಅಲಂಕಾರಗಳನ್ನು ಮಾತ್ರ ತೋರಿಸಿದ್ದೀನಿ. ನೋಡಿ, ಈ ಮನೆಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಸಿದ್ಧಿಯಾಗಲಿ ವೃದ್ಧಿಯಾಗಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ. ನಮಸ್ಕಾರ ಫ್ರೆಂಡ್ಸ್, ಬಾಯ್.